ಎಲ್ರಿಗೂ ನಮಸ್ಕಾರ ಅಂಡ್ ಖಡಕ್ ಸಿನಿಮಾಗೆ ಸುಸ್ವಾಗತ. ಜನವರಿ ಫೆಬ್ರವರಿ ಆಗೋಯ್ತು, ಮಾರ್ಚು ಬಂತು. ಈ ವರ್ಷ ಕನ್ನಡದ ಯಾವುದೇ ದೊಡ್ಡ ಸಿನಿಮಾಗಳು ಇನ್ನೂ ರಿಲೀಸ್ ಆಗಿಲ್ಲ. ಕಾಟೇರ ರಿಲೀಸ್ ಆಗಿದ್ದು ಡಿಸೆಂಬರ್ 29ನೇ ತಾರೀಕು. ಆದ್ರಿಂದ ಅದು ಕಳೆದ ವರ್ಷದ ಕೊನೆಯ ಹಾಗೂ ಬಿಗ್ಗೆಸ್ಟ್ ರಿಲೀಸ್ ಆಗಿತ್ತು. ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಆಗಿ ಕಮರ್ಷಿಯಲಿ ಹಿಟ್ ಆಗಿದ್ದು ಬಿಟ್ರೆ ಕನ್ನಡದ ಯಾವ ಸಿನಿಮಾಗಳು ಕಮರ್ಷಿಯಲಿ ಹಿಟ್ ಆಗಿಲ್ಲ. ಒಂದು ಸರಳ ಪ್ರೇಮ ಕತೆ ಕೊಂಚ ಮಟ್ಟಿಗೆ ಸೌಂಡ್ ಮಾಡ್ತು ಅನ್ನೋದನ್ನ ಬಿಟ್ರೆ ಸೌಂಡ್ ಮಾಡುವಂತಹ ದೊಡ್ಡ ಸಿನಿಮಾಗಳು ಇನ್ನೂ ಬರಬೇಕಿದೆ. ಈಗ ಮಾರ್ಚ್ ನಲ್ಲಿ 3ರಿಂದ 4 ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಅವು ಯಾವ್ಯಾವ ಸಿನಿಮಾಗಳು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಕರಟಕ ದಮನಕ. ಕರಟಕ ದಮನಕ ಅಂದ್ರೆ ಪಂಚತಂತ್ರದಲ್ಲಿ ಬರುವಂತಹ ನದಿಗಳ ಕತೆ. ಕಾಡಿನ ರಾಜ ಸಿಂಹ ಇರುತ್ತೆ. ಆ ಕಾಡಿಗೆ ಒಂದು ಮುದಿ ಎತ್ತು ಬರುತ್ತೆ. ಆ ಎತ್ತಿಗೆ ನಿನ್ನ ಕಾಡಿನ ರಾಜ ಮಾಡ್ತೀನಿ ಅಂತ ಕರಟಕ ದಮನಕ ತಲೆ ಸೋರುತ್ತೆ. ಇದು ಪಂಚತಂತ್ರದ ಕಥೆಯ ಎಳೆ. ಇನ್ನು ಈ ಸಿನಿಮಾದ ಲೈನ್ ಸ್ಟೋರಿ ಬಂದು, ಜೈಲರ್ ಒಬ್ಬ ಇಬ್ರು ದಗಲ್ಬಾಜಿಗಳನ್ನ ತನ್ನ ತಂದೆಯನ್ನ ಪುಸ್ಲಾಯಿಸಿ ಸಿಟಿ ಕರ್ಕೊಂಡ್ ಬಾ ಅಂತ ತನ್ನ ಹಳ್ಳಿ ಕಳಿಸ್ತಾನೆ. ಇವರಿಬ್ರು ಅಲ್ಲಿಗೆ ಹೋಗಿ ಬೇರೆ ಏನೋ ಮಾಡ್ತಾರೆ. ಇದು ಈ ಸಿನಿಮಾದ ಲೈನ್. ಶಿವಣ್ಣ ಮತ್ತು ಪ್ರಭುದೇವ ಆಕ್ಟ್ ಮಾಡಿರುವಂತಹ ಈ ಸಿನಿಮಾದ ಸೂತ್ರಧಾರರು ಭಟ್ರು. ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಪ್ರಮುಖ ಪಾತ್ರ ಒಂದರಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ. ನಾಯಕಿ ಮಣಿಯರಾಗಿ ಪ್ರಿಯಾ ಆನಂದ್ ಮತ್ತು ನಿಶ್ವಿಕಾ ಅವರು ಆಕ್ಟ್ ಮಾಡಿದ್ದಾರೆ. ಹರಿಕೃಷ್ಣ ಅವರ ಮ್ಯೂಸಿಕ್ ನಲ್ಲಿ ಸಾಂಗ್ಸ್ ಗಳು ಚೆನ್ನಾಗಿ ಮೂಡ್ ಬಂದಿವೆ. ಸಿನಿಮಾದಲ್ಲಿ ರಂಗಾಯಣ ರಘು, ದೊಡ್ಡಣ್ಣ, ರವಿಶಂಕರ್, ತಾನಿಕೆಲ್ಲ ಭರಣಿ ಹೀಗೆ ಮುಂತಾದ ದೊಡ್ಡ ದೊಡ್ಡ ತಾರಾ ಬಳಗನೆ ಇದೆ. ಈ ಸಿನಿಮಾ ಒಂದು ಶಿವರಾತ್ರಿ ದಿನ ಮಾರ್ಚ್ 8ರಂದು ರಿಲೀಸ್ ಆಗ್ತಾ ಇದೆ. ಭಟ್ರು ಕರಟಕ ದಮನಕ ಮೂಲಕ ಒಂದು ಸ್ಟ್ರಾಂಗ್ ಕಂಬ್ಯಾಕ್ ಮಾಡುವಂತಹ ಮುನ್ಸೂಚನೆ ಕೊಟ್ಟಿದ್ದಾರೆ. ಕಾದ್ ನೋಡೋಣ. ರಂಗನಾಯಕ. ಮಠ, ಎದ್ದೇಳು ಮಂಜುನಾಥ ಸಿನಿಮಾಗಳ ಜೋಡಿ ಮತ್ತೆ ಮೋಡಿ ಮಾಡೋದಕ್ಕೆ ರಂಗನಾಯಕ ಸಿನಿಮಾದ ಮೂಲಕ ಬರ್ತಾ ಇದೆ. ಜಗ್ಗೇಶ್ ಅವರ ಅಭಿನಯದಲ್ಲಿ, ಗುರುಪ್ರಸಾದ್ ಅವರ ದಿಗ್ದರ್ಶನದಲ್ಲಿ ಬರ್ತಾ ಇರುವಂತಹ ರಂಗನಾಯಕನ ಹಾಡುಗಳು, ಟ್ರೈಲರ್ ಎಲ್ಲವೂ ಮಜಬೂತಾಗೇ ಇದೆ. ಗುರುಪ್ರಸಾದ್ ಅವರು ತಮ್ಮ ಬರವಣಿಗೆಯ ಚೂಪನ್ನ ಹಾಗೆ ಚಾಪನ್ನ ಇವತ್ತಿಗೂ ಹಾಗೆ ಉಳಿಸ್ಕೊಂಡಿದ್ದಾರೆ. ಅವರು ನಿರ್ದೇಶನ ಮಾಡಿದಂತಹ ಕೊನೆಯ ಸಿನಿಮಾ 2ನೇ ಸಲ, ಅದು 2017ರಲ್ಲಿ. ಸೊ 8 ವರ್ಷಗಳ ನಂತರ ಗುರು ಮತ್ತೆ ಬಂದಿದ್ದಾರೆ. ಈ ಸಿನಿಮಾದ ಲೈನ್ ಬಂದು, ಕನ್ನಡಕ್ಕೆ ಸಿನಿಮಾ ಬಂದಿದ್ದು ಹೇಗೆ ಅನ್ನೋದ್ರ ಮೇಲೆ ಇರುತ್ತೆ ಅಂತ ಕಾಣುತ್ತೆ. ಟ್ರೈಲರ್ ನೋಡಿದಾಗ ಗುರುಪ್ರಸಾದ್ ಅವರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಒಂದರಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಅನಿಸ್ತು. ಈ ಸಿನಿಮಾ ಕೂಡ ಮಾರ್ಚ್ 8ರಂದು ಶಿವರಾತ್ರಿಯ ದಿನ ಕರಟಕ ದಮನಕ ಜೊತೆನೆ ಬರ್ತಾ ಇದೆ. ಸಿನಿಮಾ ಹೇಗ್ ಮೂಡ್ ಬಂದಿರಬಹುದು ಅನ್ನುವಂತಹ ಕುತೂಹಲ ಪ್ರೇಕ್ಷಕರಾದ ನಮ್ಗಂತೂ ಖಂಡಿತ ಇದೆ. ಜಾಕಿ ರೀ ರಿಲೀಸ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾಗೂ ಸೂರ್ಯ ಅವರ ಕಾಂಬೋನಲ್ಲಿ ಬಂದಿದ್ದಂತಹ ಆಕ್ಷನ್ ಡ್ರಾಮಾ ಜಾಕಿ. ಈ ಸಿನಿಮಾ 2010ರಲ್ಲಿ ರಿಲೀಸ್ ಆಗಿ ಭರ್ಜರಿ ಹಿಟ್ ಆಗಿತ್ತು. ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಬಂದು ಮಾರ್ಚ್ 17ಕ್ಕೆ. ಅದರ ಪ್ರಯುಕ್ತ ಜಾಕಿ ಸಿನಿಮಾವನ್ನ ಇದೇ ಮಾರ್ಚ್ 15ನೇ ತಾರೀಕು 4K ನಲ್ಲಿ ರಿಲೀಸ್ ಮಾಡಲಾಗ್ತಾ ಇದೆ. ಜಾಕಿ ಸಿನಿಮಾದಲ್ಲಿನ ಪುನೀತ್ ಅವರ ಪರ್ಫಾರ್ಮೆನ್ಸು, ಆ ನ್ಯಾಚುರಲ್ ಸೀಕ್ವೆನ್ಸ್ಗಳು, ಸಾಂಗ್ಗಳು, ಅಪ್ಪು ಅವರ ಆಕ್ಷನ್ ಒಂದ ಜಾಕಿ ಸಿನಿಮಾದ ನೆನಪುಗಳು ಕಣ್ಮುಂದೆ ಇನ್ನೂ ಹಾಗೆ ಇದೆ. ಬೋರ್ ಆದಾಗೆಲ್ಲ ನೋಡುವಂತಹ ಮೂವಿ ಇದು. ಇವತ್ತಿಗೆ ನೋಡಿದ್ರು ಏನೋ ಒಂಥರ ಫ್ರೆಶ್ ಫೀಲು. ಪೇಪರ್ ಅಂಗಡಿ ಅವನಿಗೆ ಟ್ಯಾಕ್ಸ್ ಹಾಕೋದು, ಹೆಂಡತಿ ಬಸ್ರಿ ಅಂತ ಕೋಳಿ ಇಸ್ಕೊಳ್ಳೋದು, ಪೊಲೀಸ್ ಸ್ಟೇಷನ್ ಟೆರೆಸ್ ಮೇಲೆ ಹೋಗಿ ಮಲ್ಕೊಳ್ಳೋದು, ಜಾಕಿ ಲಕ್ಷ್ಮಿ ಲವ್ ಸ್ಟೋರಿ ಎಲ್ಲಾನು ಸೂಪರ್. ಅಪ್ಪು ಅವರು ಅವ್ರ ಸಿನಿಮಾಗಳ ಮೂಲಕ ನಮ್ ಜೊತೆನೆ ಇರ್ತಾರೆ. ರಿಲೀಸ್ ನ ನೋಡಿ ಕಣ್ ತುಂಬಿಕೊಳ್ಳೋದಕ್ಕೆ ನಾವಂತೂ ರೆಡಿ. ನೀವು? ಯುವ. ಸಂತೋಷ್ ಆನಂದರಾಮ್ ನಿರ್ದೇಶನದಲ್ಲಿ ಯುವರಾಜ್ ಕುಮಾರ್ ಅವರ ಲಾಂಚ್ ಸಿನಿಮಾ ಆಗಿ ಬರ್ತಾ ಇದೆ ಯುವ. ಹೊಂಬಾಳೆ ಫಿಲ್ಮ್ಸ್ ಪ್ರೊಡಕ್ಷನ್ ನಲ್ಲಿ ಬರ್ತಾ ಇರುವಂತಹ ಈ ಸಿನಿಮಾ ಯುವರಾಜ್ ಕುಮಾರ್ ಅವರಿಗೆ ಯಾವ ರೀತಿಯ ಒಂದು ಲಾಂಚ್ ಅನ್ನ ಕೊಡಬಹುದು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ ಸಿನಿಮಾದ ಫಸ್ಟ್ ಸಿಂಗಲ್ ಒಬ್ಬನೇ ಶಿವ ಒಬ್ಬನೇ ಯುವ ಸಾಂಗ್ ರಿಲೀಸ್ ಆಗಿದೆ. ಅಜ್ನೀಶ್ ಅವರ ಮ್ಯೂಸಿಕ್ ನಲ್ಲಿ ಮೂಡ್ ಬಂದಿರುವಂತಹ ಈ ಸಾಂಗ್ಗೆ ಯುವರಾಜ್ ಕುಮಾರ್ ಭರ್ಜರಿಯಾಗಿ ಸ್ಟೆಪ್ಸ್ ಹಾಕಿದ್ದಾರೆ. ಸಂತೋಷ್ ಆನಂದರಾಮ್ ಹೇಳಿ ಕೇಳಿ ಕಮರ್ಷಿಯಲ್ ಹಿಟ್ ಗಳನ್ನ ಕೊಟ್ಟಿರುವಂತಹ ನಿರ್ದೇಶಕರು. ರಾಮಾಚಾರಿ, ರಾಜ್ಕುಮಾರ್ ತರ ಮತ್ತೊಂದು ಸಿನಿಮಾ ಕೊಡ್ತಾರ ಕಾದ್ ನೋಡ್ಬೇಕು. ಯುವ ಸಿನಿಮಾದ ನಾಯಕಿಯಾಗಿ ಸಪ್ತಮಿ ಗೌಡ ಕೂಡ ಆಕ್ಟ್ ಮಾಡಿದ್ದಾರೆ. ಸಿನಿಮಾ ಒಂದು ಇದೇ ಮಾರ್ಚ್ 29ಕ್ಕೆ ರಿಲೀಸ್ ಆಗ್ತಾ ಇದೆ. ಯುವ ತಮ್ಮ ಮೊದಲನೇ ಸಿನಿಮಾದಲ್ಲಿ ಯಾವ್ದ್ರಲ್ಲೆಲ್ಲ ಸ್ಕೋರ್ ಮಾಡಿದ್ದಾರೆ ಅನ್ನೋದು ರಿಲೀಸ್ ದಿನ ಗೊತ್ತಾಗುತ್ತೆ. ಕಾದ್ ನೋಡೋಣ. ಸೊ ಮಾರ್ಚ್ ಅಲ್ಲಿ ಎಲ್ಲಾ ರೀತಿಯ ಅಂದ್ರೆ ಎಲ್ಲಾ ಜಾನರ್ನ ಸಿನಿಮಾಗಳು ಬರ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ KFIಗೆ ಮಾರ್ಚು ಬಿಗ್ ಬಂತ್ ಆಗುವಂತಹ ಚಾನ್ಸ್ ಇದೆ. ಈ ಎಲ್ಲಾ ಸಿನಿಮಾಗಳು ಹಿಟ್ ಆಗ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಒಳ್ಳೆ ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆಗೆ. ಕಂಟೆಂಟ್ ಬರ್ದಿರೋದು ವಿನೋದನ್ ಕುಮಾರ್ ಹಾಗೂ ಅದಕ್ಕೆ ಧ್ವನಿಯಾಗಿರೋದು ಮನು. ಸೈನಿಂಗ್ ಆಫ್.